ನಮಸ್ಕಾರ, ನಾನು ವಿನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ವಿಕಲ್ಪ ಸಿನಿಮಾ ತಂಡ ಇದೆ, ಮಾತಾಡಿಸ್ತಾ ಹೋಗೋಣ. ಇದೇ ತಿಂಗಳ 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಮ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನಮಸ್ತೆ. ಹಾಯ್ ಸರ್. ಹಾಯ್. ಹೇಗಿದ್ದೀರಾ? ಸೂಪರ್. ಆರಾಮಾಗಿದ್ದೀನಿ ಸರ್. ಇನ್ನೇನು ಕೆಲವೇ ದಿನಗಳಿದೆ ಸಿನಿಮಾ ರಿಲೀಸ್ ಆಗೋಕ್ಕೆ. ಹೌದು. ಹೆಂಗೆ ಹೋಗ್ತಾ ಇದೆ? ಏನೇನು ನಡೀತಾ ಇದೆ ಸಿನಿಮಾ ವರ್ಕ್ ಪ್ರೆಸೆಂಟ್ಲಿ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಸೆನ್ಸರ್ ಆಲ್ಮೋಸ್ಟ್ ಥ್ರೂ ಆಗಿದೆ. ಅಂದರೆ ಈ ಪ್ರಮೋಷನ್ ಅನ್ನೋ ವರ್ಲ್ಡು ನಮಗೆಲ್ಲ ಸ್ವಲ್ಪ ಹೊಸ್ತು, ಬಟ್ ನಮ್ಮ ತಕ್ಕಮಟ್ಟಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಲಕ್ಕಿಲಿ ಸಾಂಗ್ಗೆ ಮತ್ತು ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮೇಡಮ್ ನಿಮಗೆ ಹೆಂಗೆ ಅನಿಸ್ತಾ ಇದೆ ರಿಲೀಸ್ ಹತ್ತತ್ರ ಬರ್ತಿದ್ದಾಗೆ? ಒಂಥರ ಸ್ವಲ್ಪ ನರ್ವಸ್ ಇದೆ, ಅದ್ರ ಜೊತೆ ಒಂದು ಹೋಪ್ ಸಹ ಇದೆ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ದೀವಿ. ಆ್ಯಂಡ್ ಸರ್ ಸಹ ಅಷ್ಟೇ. ಒಂದು ಇವಾಗ ನಾವೆಲ್ಲ ಟೀಮ್ ಆಗಿ ಒಂದು ಎಫರ್ಟ್ ಹಾಕ್ತಾ ಟೀಸರ್ನ ಬಿಟ್ಟಿದ್ದೀವಿ. ಆ್ಯಂಡ್ ಇವಾಗ ಒಂದು ಸಾಂಗ್ ಸಹ ರಿಲೀಸ್ ಆಗಿದೆ. ಮುಂಚೆ ಒಂದು ಸಾಂಗ್ ರಿಲೀಸ್ ಆಗಿತ್ತು. ನಮ್ಮದು ಅಂದರೆ ಪ್ರಾಮಾಣಿಕ ಒಂದು ಪ್ರಯತ್ನ ಮಾಡಿದ್ದೀವಿ. ಪ್ರಮೋಷನ್ಸು ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ಎಲ್ಲದಕ್ಕೂ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಗ್ತಾ ಇದೆ ಚೆನ್ನಾಗಿ. ಸರ್ ನಿಮ್ಗೆ ಹೆಂಗಿದೆ ಫೀಲಿಂಗ್ಸ್ ಪ್ರೆಸೆಂಟ್? ಸರ್ ಫಸ್ಟ್ ಫಿಲ್ಮು, ಫಸ್ಟ್ ಎಕ್ಸ್ಪೀರಿಯನ್ಸು, ಫಸ್ಟ್ ಟೈಮ್ ಎಲ್ಲದೂ ಎಕ್ಸೈಟ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ಸ್ವಲ್ಪ ನರ್ವಸ್ಸು ಆಗಿದೆ. ಆದರೆ ಇರಲಿ, ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ, ಅದ್ರ ಬಗ್ಗೆ ಸಮಾಧಾನ ಕೂಡ ಇದೆ. ರಿಸಲ್ಟ್ ಏನು ಬರುತ್ತೆ ಆಮೇಲೆ ನೋಡೋಣ. ಆದರೆ ಈಗ ಸದ್ಯಕ್ಕಂತೂ ಕ್ವಾಲಿಟಿ ಹೆಂಗೆ ಬರಬೇಕು, ಇನ್ನು ಹೇಗೆ ಮಾಡಬೇಕು, ಇನ್ನು ಏನೇನು ಚೆನ್ನಾಗಿ ಮಾಡ್ಬೋದು ಅನ್ನೋದ್ರ ಕಲ್ಪನೆಯಲ್ಲೇ ನಾನು ಇದ್ದೀನಿ ಅಷ್ಟೇ. ಓಕೆ ಸರ್, ಟ್ರೈಲರ್ ಟೀಸರ್ ರಿಲೀಸ್ ಆಗಿದೆ, ನೋಡಿದ್ವಿ. ಹಾಂ ಸರ್. ಚೆನ್ನಾಗಿದೆ, ಟೆಕ್ನಿಕಲಿ ಎಲ್ಲ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೌಂಡು ಎಲ್ಲ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಇದು ಯಾವ ಜನರಿಗೆ ಸೇರೋ ಸಿನಿಮಾ ಸರ್? ಯಾಕೆಂದ್ರೆ ಒಂಥರ ಟೈಮ್ ಟ್ರಾವೆಲ್ ತರ ಅನ್ಸುತ್ತೆ ಕೆಲವು ಸಲ. ಹಾಂ ಹೌದು, ಆ ಥರ ಆಮೇಲೆ ಹಾರರ್ ತರನೂ ಅನ್ಸುತ್ತೆ, ಆಮೇಲೆ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಅನ್ಸುತ್ತೆ. ಯಾವ ಜಾನರು ಎಲ್ಲ ಮಿಕ್ಸ್ ಹೆಂಗೆ? ಇದೊಂದು 2-3 ಜಾನ್ರ ಮಿಕ್ಸ್ ಅಂತಲೇ ಅನ್ಬೋದು. ಯಾಕಂದರೆ ಇಟ್ಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಡ್ರಾಮಾ. ಬಿಕಾಸ್ ಎಲ್ಲದೂ ಡ್ರಾಮಾನೇ ಎಂಡ್ ಆಫ್ ದ ಡೇ ಅಲ್ವಾ? ಲೈಫಲ್ಲಿ ನಡೆಯೋದು ಡ್ರಾಮಾನೇ, ಸಿನಿಮಾ ಮೇಲೆ ನಡೆಯೋದು ಡ್ರಾಮಾನೇ. ಕೆಲವೊಂದು ಡ್ರಾಮಾದಲ್ಲಿ ಏರಿಳಿತಗಳು ಜಾಸ್ತಿ ಆದಾಗ ಸೈಕಲಾಜಿಕಲ್ ಥ್ರಿಲ್ಲರು, ಆ್ಯಕ್ಷನ್ನು ಅಂತ ಆಗುತ್ತೆ. ಬಟ್ ಇದು ಎಸ್, ನಾವು ಬೈ ಇನ್ ಲಾರ್ಜ್ ಕನ್ಸಿಡರ್ ಮಾಡಿದ್ರೆ ಸೈಕಲಾಜಿಕಲ್ ಥ್ರಿಲ್ಲರೇ. ಬಟ್ ಕೆಲವೊಂದು ಟೆಕ್ನಿಕ್ಗಳನ್ನು ತುಂಬ ಸ್ಟ್ರಾಂಗ್ ಆಗಿ ಬಳಸಿರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ನಾವು ಹೆಚ್ಚು ನೀವು ಕ್ಲೋಸರ್ ಟು ಫೇಸ್ ಫೋಕಸ್ ಇಟ್ಟು ವೈಡ್ ಆ್ಯಂಗಲ್ ಲೆನ್ಸಸ್ ಯೂಸ್ ಮಾಡಿ ಅದೊಂದು ಎಕ್ಸ್ಟ್ರಾ ಎಫೆಕ್ಟನ್ನು ಕೊಟ್ಟು ಒಂದು ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿದ್ದೀವಿ. ಇವು ಜನರಲಿ ನೀವು ಟೆನ್ಷನ್ ಆದಾಗ ಕೆಳಗಡೆ ನೋಡ್ತೀರಿ, ಏನಾದರೂ ಯೋಚನೆ ಮಾಡ್ಬೇಕಾದ್ರೆ ಮೇಲ್ಗಡೆ ನೋಡ್ತೀವಿ. ಸೊ ನಮ್ಮೆಲ್ಲ ಕ್ಯಾರೆಕ್ಟರ್ಗಳು ಕ್ಯಾಮ್ರಾ ಮೇಲಿಟ್ಟು ಮೇಲ್ಗಡೆ ನೋಡ್ತಿದ್ದಾರೆ. ದಟ್ ಮೀನ್ಸ್ ದೇ ಆರ್ ಟ್ರೈಂಗ್ ಟು ಕ್ರಿಯೇಟಿವ್ಲಿ ಹ್ಯಾಂಡಲ್ ದ ಸಿಚುವೇಶನ್ ದಟ್ ದೇ ಆರ್ ಇನ್. ಸೊ ಈ ಥರದ ಕೆಲವೊಂದು ಸುಪ್ತ ಉತ್ತರಗಳನ್ನು ಒಳಗಡೆ ತೋರ್ಸಕ್ಕೆ ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿದ್ದೀವಿ ಸರ್. ಅದೇ ನಿಮ್ಮ ಬಗ್ಗೆ ಹೇಳೋದಾದ್ರೆ, ಅಂದರೆ ನೀವೇ ನಟನೆ ಮಾಡಿದ್ದೀರಾ, ನಿರ್ದೇಶನ ಕೂಡ ಮಾಡಿದ್ದೀರಾ, ಕತೆ ಎಲ್ಲ ನಿಮ್ಮದೇ ಆಗಿರುತ್ತೆ. ಹೌದು. ಸೊ ಸಿನಿಮಾ ಮಾಡ್ಬೇಕಂತ ಅನ್ಸಿದ್ದು, ಎಸ್ಪೆಷಲಿ ಈ ಸಿನಿಮಾ ಮಾಡಿದ್ದು ಯಾಕೆ ಸರ್? ನಂಗೆ ಸಿನಿಮಾ ಮಾಡಬೇಕು ಅನ್ಸಿದ್ದು ಚಿಕ್ಕವನಿದ್ದಾಗಲೇ. ಅದೊಂದು ಏನೋ ಒಂದು ಹಂಬಲ, ಆಸೆ, ಒಂದು ನಾವಾಗಿ ಗೆಲ್ಲದೆ ಇರೋ ಒಂದು ಅನುಭವ ಪಡ್ಕೋಬೇಕು ಅನ್ನೋ ಒಂದು ಆಸಕ್ತಿಲಿ. ಬಟ್ ಲೈಫ್ ಹೋಗ್ತಾ ಹೋಗ್ತಾ ಹೆಂಗಾಗ್ಬಿಡುತ್ತೆ ಅಂದರೆ, ಬೆಳೀತಾ ಎಲ್ಲದೂ ಆಗಬೇಕು ಅಂತ ಅನಿಸುತ್ತೆ. ಪೈಲಟ್ ನೋಡಿದ್ರೆ ಪೈಲಟ್ ಆಗಬೇಕು ಅನಿಸುತ್ತೆ, ಪೊಲೀಸ್ ನೋಡಿದ್ರೆ ಪೊಲೀಸ್ ಆಗಬೇಕು ಅನಿಸುತ್ತೆ. ನಮ್ಮ ಅತ್ತೆ ಅವರಿದ್ದಾರೆ, ಅವರು ಎಲ್ಲ ಕಡೆ ನೀನು ಇಂಜಿನಿಯರ್ ಆಗ್ತೀನಿ ಅಂತ ಹೇಳು. ಇದೊಂದು ತುಂಬ ಕಾಂಪ್ಲಿಕೇಟೆಡ್ ಪ್ರಶ್ನೆ ಸರ್ ಚಿಕ್ಕವರಿದ್ದಾಗ. ಕರೆಕ್ಟ್. ದೊಡ್ಡವನಾದ್ಮೇಲೆ ಏನಾಗ್ತೀಯ ಅಂತ ಯಾರಿಗೆ ಗೊತ್ತಿರೋ, ದೊಡ್ಡವರಾದ್ಮೇಲೆ ಏನಾಗ್ತೀಯ ಅಂತ. ಆಮೇಲೆ ಈ PUC ಆದಮೇಲೆ ಮಗ ಇಂಜಿನಿಯರಿಂಗ್ ಹೋಗ್ತೀಯಾ ಮೆಡಿಕಲ್ಗೆ ಹೋಗ್ತೀಯ? ಏನೋ ನಾನು ಇಂಜಿನಿಯರಿಂಗ್ ಮೆಡಿಕಲ್ ಎರಡೂ ಮಾಡಿ ಮುಗಿಸಿ ಅನುಭವಿಸಿ ಬಂದಿರೋಂಗೆ, ಆ್ಯಪಲು ತಿಂದೇ ಇರೋನ್ಗೆ ಆರೆಂಜ್ ತಿಂತಿರೋನ್ಗೆ ಆ್ಯಪಲ್ ಬೇಕಾ ಆರೆಂಜ್ ಬೇಕಾ ಅಂತ ಕೇಳ್ದಂಗೆ. ಈ ಕ್ಲಾರಿಟಿ ಎಲ್ಲ ಇರಲಿಲ್ಲ. ಬಟ್ ಏನೋ ಒಂದು ಸಿನಿಮಾ ಒಂದು ಒಬ್ಸೆಷನ್ ಎಲ್ಲರಿಗೂ ಕ್ರಿಯೇಟ್ ಮಾಡುತ್ತೆ. ಬಟ್ ಅದಕ್ಕೆ ತಕ್ಕ ತಯಾರಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಆ ತಯಾರಿ ನನಗೆ ರಂಗಭೂಮಿಯಿಂದ ಸಿಕ್ತು. ಯಾವುದೇ ಕಲಿಕೆ ನಮ್ಗೆ ಹೇಗೆ ಕಲಿಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ. ಹಾಗಾಗಿ ರಂಗಭೂಮಿ ಏನು ಕಲಿಬೇಕು, ಹೇಗೆ ಕಲಿಬೇಕು, ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಕತೆ ಹೇಳೋದನ್ನು ಕಲಿಬೇಕು ಅನ್ನೋದನ್ನು ಕಲಿಸ್ಕೊಡ್ತು. ಅದಾದಮೇಲೆ ಇಂಜಿನಿಯರಿಂಗ್ ಆದಮೇಲೆ ನಮ್ಮದು ಫುಲ್ಲು ಸಿಕ್ಕಾಪಟ್ಟೆ ಎಕನಾಮಿಕಲಿ ರಿಚ್ ಫ್ಯಾಮಿಲಿ. ಜಗೇಶ್ ಅಣ್ಣ ಹೇಳ್ತಾರಲ್ಲ, ಸೀಡ್ಲೆಸ್ಸು ಕಡಲೆಕಾಯಿ ಬೀಜ ಬೆಳೆದ್ಬಿಟ್ಟು ರೋಡ್ಗೆ ಬಂದುಬಿಟ್ರು ನನಗೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕಾಸು ಮಾಡಬೇಕಾಯ್ತು. ಹಾಗಾಗಿ ಹೊಟ್ಟೆ ಹವ್ಯಾಸದ ಗದಾ ಯುದ್ಧದಲ್ಲಿ ಹೊಟ್ಟೆ ಗೆದ್ದು ಹೊಟ್ಟೆನ ಫಾಲೋ ಮಾಡಿಕೊಂಡು ದೇಶಾಂತರ ಹೋಗಿ, ಆಮೇಲೆ ಏನೋ ಜೀವನದಲ್ಲಿ ಒಂದು ದೊಡ್ಡ ಘಟನೆ ನಡೆದು ಕೋವಿಡ್ ಟೈಮಲ್ಲಿ ಕೆಲವೊಂದು ಸರಿ ರಿಯಲೈಸೇಷನ್ ಆಗುತ್ತೆ. ಕಿವುಡ್ರಿಗೆ ಜೋರಾಗಿ ಹೇಳಬೇಕು ಅನ್ನಂಗೆ ನಾವು ತುಂಬ ಸರಿ ಜೀವನವನ್ನು ಕೂಡ್ರಾಗಿ ಕೂತ್ಬಿಟ್ಟಿರ್ತೀವಿ. ಸತ್ಯಗಳು ನಮ್ಮ ಮುಂದೆ ನಡೀತಿರುತ್ತೆ, ಅವಕಾಶಗಳು ಕಣ್ಮುಂದೆ ಹೋಗ್ತಿರುತ್ತೆ. ಹೋಯ್ತಾ ಹೋಲಿ ಬಿಡು ಅಂತಿರ್ತೀವಿ. ಸೊ ಆ ಅನುಭವ, ಆ ರಿಯಲೈಸೇಷನ್
ಅಲ್ಲಾಯಿತು. ಅದಾದಮೇಲೆ ಸಿನಿಮಾ ಮಾಡೋಕ್ಕೆ ತಕ್ಕ ತಯಾರಿ, ಅದಕ್ಕೆ 1 ವರ್ಷದ ಪ್ರಯತ್ನ, ಬರವಣಿಗೆ ಯಾವಾಗಲೂ ಸ್ಟ್ರೆಂತ್ ಆಗೇ ಇತ್ತು. ಬಟ್ ಸಿನಿಮಾ ಅಂದರೆ ಅದು ಬೇರೆ ಥರದ ಒಂದು ತಯಾರಿ ಬೇಕಾಗುತ್ತೆ. ಅದಕ್ಕೆ 2 ವರ್ಷ ತಯಾರಿಯನ್ನು ಮಾಡಿಕೊಂಡು ಕತೆ ಹೇಳುವ ವಿಧಾನವನ್ನು ನಮ್ಮದೇ ಆದ ಶೈಲಿಯಲ್ಲಿ ಚಿತ್ರಕಥೆ ಮೇಲೆ ಹೆಚ್ಚು ಫೋಕಸನ್ನು ಮಾಡಿ ಹೆಚ್ಚು ಕಮ್ಮಿ ಒಂದು 54-55 ವರ್ಷನ್ ಬರೆದು ಸ್ಕ್ರೀನ್ ಪ್ಲೇ ಮೇಲೇ ವರ್ಕ್ ಮಾಡಿ ಹೋಲ್ಡ್ ಆ್ಯಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯನ್ನು ಹೇಗೆ ಹೇಳಬೇಕು ಅನ್ನೋ ಒಂದು ಪ್ರಯತ್ನವನ್ನು ತಯಾರಿ ಮಾಡಿಕೊಂಡು 1 ವರ್ಷ ಟೀಮ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ 1 ವರ್ಷ ರಿಹರ್ಸಲ್ ಮಾಡಿಸಿ ಕಾಟ ಕೊಟ್ಟು ಒಂದು ಹಂತಕ್ಕೆ ತಯಾರಿ ಆದಮೇಲೆ ಶೂಟಿಂಗ್ ಹೋಗಿ ರೆಡಿ ಮಾಡ್ಕೊಂಡು ಬಂದಿರೋ ಸಿನಿಮಾ ಸರ್. ಅದ್ರ ಜೊತೆಗೆ ಪ್ರೊಡಕ್ಷನು ನಿಮ್ಮದೇ? ಇಂದಿರಾ ಶಿವಸ್ವಾಮಿ ಹೋಮ್ ಪ್ರೊಡಕ್ಷನ್ ಮೇಡಮ್. ಹೋಮ್ ಪ್ರೊಡಕ್ಷನ್ನು. ಸೊ ನೀವೇ ಪ್ರೊಡ್ಯೂಸ್ ಮಾಡ್ಬೇಕಂತ ಅನ್ಸಿದ್ದೆ ಯಾಕೆ ಸರ್? ಅಂದ್ರೆ ಬೇರೆ ಯಾರು ಮಾಡದೇ ಇರೋದಕ್ಕೆ ಅದೇ ಅದೇ ಅಷ್ಟೇ ಸತ್ಯ ಸರ್. ಆದರೆ ಎಸ್, ದೇರ್ ವಾಸ್ ಅನ್ ಆಪ್ಷನ್ ಟು ಲುಕ್ ಫಾರ್ ಪ್ರೊಡ್ಯೂಸರ್ಸ್. ಬಟ್ ಮೊದಲನೇ ದೋಸೆ ಅಂಟುತ್ತೆ. ಈಗ ನಮ್ಮ ಅಮ್ಮ ಮನೇಲಿ ದೋಸೆ ಹಾಕ್ತಿರ್ತಾರೆ, ಮೊದಲನೇ ದೋಸೆ ಹೆಂಗೋ ಆ ಕಡೆ ಈ ಕಡೆ ಆಗ್ಬಿಟ್ಟಿರುತ್ತೆ, ಅದನ್ನ ತಿನ್ಬೇಡ ಮಗ, ಉಳ್ದಿದ್ದು ತಿನ್ನು ಅಂತಾರೆ. ಅದೇ ಪ್ರಯತ್ನ ನಮಗೆ ಸ್ವಲ್ಪ ಫಸ್ಟ್ ಟೈಮ್ ಅನ್ನೋ, ದೋ ವಿ ವರ್ ಪ್ರಿಪೇರ್ಡ್ ಕಾನ್ಫಿಡೆಂಟ್, ಬಟ್ ಇನ್ನೊಬ್ಬರು ಕೂಡ ದುಡ್ಡು ಹಾಕಬೇಕಾದ್ರೆ ಅದೇ ಕಾನ್ಫಿಡೆನ್ಸಲ್ಲಿ ಬರಬೇಕು. ಹಾಗಾಗಿ ಆ ಪ್ರೆಷರು, ಆ ರಿಸ್ಕು, ಮತ್ತು ನಿಮಗೆ ವ್ಯಾವಹಾರಿಕವಾಗಿ ಏನು ರಿಸ್ಕ್ ಇದೆ ಒಬ್ಬ ನ್ಯೂ ಕಮರ್ಗೆ ಅನ್ನೋದು ನಿಮಗೂ ಗೊತ್ತಿದೆ. ಹಾಗಾಗಿ ಆ ರಿಸ್ಕನ್ನು ನಾವೇ ಓನ್ ಮಾಡೋಣ ಅಂತ. ಮತ್ತು ನನಗೆ ಫ್ರೀಡಮ್ ಬೇಕಿತ್ತು ಸರ್. ಯಾಕಂದರೆ 2 ವರ್ಷ ರೈಟಿಂಗ್, 1 ವರ್ಷ ರಿಹರ್ಸಲ್, 1 ವರ್ಷ ಶೂಟ್, ಇದನ್ನೆಲ್ಲ ಯಾರೋ ಒಂದು ಒತ್ತಡದಲ್ಲಿರುವ ಪ್ರೊಡ್ಯೂಸರ್ ಮೇಲೆ ನಾವು ಹಾಕೋಕ್ಕಾಗಲ್ಲ. ಪಾಪ ಅವ್ರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟು, ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟೀಸ್ ಇರ್ಬೋದು. ಹಾಗಾಗಿ ಈ ರಿಸ್ಕನ್ನು ನಾವೇ ಓನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಓಕೆ ಓಕೆ ಮೇಡಮ್, ನೀವು ನಿಮ್ಮ ಬಗ್ಗೆ ಮತ್ತು ಈ ಸಿನಿಮಾಗೆ ಬಂದಿದ್ದಿಲ್ಲ ಹೇಗೆ? ನಾನು ಮೂಲತಃ ರಂಗಭೂಮಿ ಕಲಾವಿದೆ. ಮುಂಚೆ ನಾಟಕಗಳನ್ನೆಲ್ಲ ಮಾಡ್ತಾ ಇದ್ದೆ. ಅದಾದಮೇಲೆ ಈಗ ಸರ್ ಹೇಗೆ ಇದು ಹವ್ಯಾಸ ಮತ್ತು ಹೊಟ್ಟೆಪಾಡು ಅಂತ ಬಂದಾಗ ಅವ್ರು ಹೇಗೆ ಹವ್ಯಾಸನ ಬಿಟ್ಟು ಹೊಟ್ಟೆಪಾಡಿನ ದಾರಿ ಹಿಡ್ಕೊಂಡಿದ್ರು, ನಾನು ಅದೇ ಹಂತದಲ್ಲಿದ್ದೆ. ಆಲ್ಮೋಸ್ಟ್ ಹಿಡ್ದಾಗಿತ್ತು. ಆ ಟೈಮಲ್ಲಿ ಸರು ಅಂದರೆ ಅವರು ಸಾಗರ, ಸಿದ್ದಾಪುರ, ಶಿರ್ಸಿ, ಶಿವಮೊಗ್ಗ ಆ ಕಡೆ ಆಲ್ರೆಡಿ ಶೂಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಆ ಟೈಮಲ್ಲಿ ಹೀಗೆ ಒಂದು ನಾಟಕ ನೋಡೋಕ್ಕೆ ಹೋದಾಗ ಅಲ್ಲಿ ವಿಚಾರಿಸ್ತಾ ಇದ್ದಾಗ ಈ ಥರ ಒಂದು ಕ್ಯಾರೆಕ್ಟ್ರಿಗೆ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರಂತೆ. ಅಲ್ಲೊಬ್ಬರು ಈ ಥರ ನನಗೊಬ್ಬರು ಪರಿಚಯ ಇದ್ದಾರೆ, ನೀವೊಮ್ಮೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಅಂತ ಹೇಳಿ ಅವ್ರು ಆಮೇಲೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಇನಿಷಿಯಲಿ ಒಂದು ಸ್ವಲ್ಪ ನರ್ವಸ್ನೆಸ್, ಭಯ ಎಲ್ಲದೂ ಇತ್ತು ನನ್ನಲ್ಲಿ. ಇವಾಗ ನಾವು ಹೇಳ್ತೀವಿ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ. ಕೆಲವೊಂದು ಸಲ ಆ ಇಂಪ್ರೆಷನ್ಗಳು ಚೇಂಜ್ ಆಗುತ್ತೆ ಮುಂದೆ, ಬಟ್ ಅದು ನಮ್ಮ ಮನಸ್ಸಲ್ಲಿ ಸಬ್ಕಾನ್ಷಿಯಸ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ, ಇವ್ರು ಹೀಗೆ ಹಾಗೆ ಅಂತ. ನನಗೂ ಅದೊಂದು ಭಯ ಇತ್ತು ಸಹಜವಾಗಿ. ಅದನ್ನು ಅಂದರೆ ಇವಾಗ ಏನು ಮೂವಿಗಳು ಇವಾಗ ಎಲ್ಲರೂ ಸಿನಿಮಾ ಬಗ್ಗೆ ಇವಾಗ ನೋ ಪ್ರಾಬ್ಲಮ್, ಇಲ್ಲ 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 ಅದಕ್ಕೆ ನಾನು ತುಂಬ ಖುಷಿಯಾಗಿ ತುಂಬ ಆನೆಸ್ಟಾಗಿ ಹೇಳ್ತೀನಿ. ಪೃಥ್ವಿ ಸರ್ ಇರ್ಬೋದು ಅಥವಾ ಇಂದಿರಾ ಮ್ಯಾಮ್ ಇರ್ಬೋದು, ಪ್ರತಿಯೊಬ್ಬರೂ ಒಂಥರ ಫ್ಯಾಮಿಲಿ ಥರ ನನ್ನನ್ನು ಟ್ರೀಟ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಮನೆಯೊಳೊಬ್ಳು ಆಗಿನೇ ನೋಡಿದ್ದಾರೆ. ಆ್ಯಂಡ್ ಇವಾಗಲೂ ಅಷ್ಟೇ ಅವ್ರ ಫ್ಯಾಮಿಲಿ ಮೆಂಬರ್ ಅಂತಲೇ ನನ್ನನ್ನು ಟ್ರೀಟ್ ಮಾಡ್ತಾರೆ. ನಾನು ಅದಕ್ಕೆ ತುಂಬ ಆನರ್ ಆ್ಯಂಡ್ ತುಂಬ ಖುಷಿಯಾಗಿ ಇದೆ. ಸೊ ಅಲ್ಲಿಂದ ಆಡಿಷನ್ಸ್, ಆಮೇಲೆ ಹಾಗೆ ಸಿನಿಮಾ ಜರ್ನಿ ಶುರುವಾಯಿತು. ಓಕೆ ಸರ್, ನಿಮ್ಮ ಜರ್ನಿ ಹೆಂಗಿತ್ತು ಈ ಸಿನಿಮಾಗೆ ಬಂದಿದ್ದು? ಸರ್, ನಾನು ಸಾಗರವಾಸಿ. ಅಲ್ಲಿ ವಿದುಷಿ ವಸುಧಾ ಶರ್ಮಾ ಅವ್ರ ಹತ್ರ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡ್ತಿದ್ದೆ. ಒಂದು 4 ವರ್ಷದ ಕೆಳಗೆ ಮಾಡ್ತಾಯಿದ್ದೀನಿ. 4 ವರ್ಷದಿಂದ ನಾನು ಈ ಸಿನೆಮ್ಯಾಟಿಕ್ ಮ್ಯೂಸಿಕ್ ಕಡೆ ಸ್ವಲ್ಪ ಆಸಕ್ತಿ ಬಂದಿತ್ತು. ಅದು ಆವಾಗಿಂದನೂ ನಿಧಾನಕ್ಕೆ ಒಂದು ಶಾರ್ಟ್ ಫಿಲ್ಮು, ಒಂದಷ್ಟು ಸಾಂಗ್ಸ್ ಮಾಡ್ತಾಯಿದ್ದೆ. ಒಂದು ಕಾಂಟ್ಯಾಕ್ಟ್ ಮೂಲಕ ನನಗೆ ಇವರ ಪರಿಚಯ ಆಗಿದ್ದು. ಇದು ಅವ್ರ ಪರಿಚಯ ಆಗಿದ್ದು ಕತೆ ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ನಮ್ಮ ಮೊದಲನೇ ಭೇಟಿಯೇ ನಂಬಿಕೆ ಮೇಲೆ ಆಗಿದ್ದು. ಯಾಕೆ ಅಂತಂದರೆ ನನಗೆ ಈ ಮೂವಿಗೆ ನೀವು ಮ್ಯೂಸಿಕ್ ಮಾಡಿ ಅಂತ ಒಂದು ಜವಾಬ್ದಾರಿಯನ್ನು ಕೊಟ್ಟವಾಗ ನನ್ನ ಮುಖ ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಗಿದೆ ಅವ್ರ ಮುಖ ನನಗೆ ಪರಿಚಯ ಇಲ್ಲ, ಬರೀ ಫೋನ್ ಕಾಲಲ್ಲಿ ಆದ ವ್ಯವಹಾರ ಆಗಿತ್ತು ಅದು. ಮಾತುಕತೆ ಆಗಿ ಫೈನಲೈಸ್ ಆದಮೇಲೆ 2 ವಾರದ ನಂತರ ನಾವು ಭೇಟಿಯಾಗಿ ಕಡೆಗೆ ಕಥೆಯನ್ನು ಕೇಳಿ, ಅಂದರೆ ಕಥೆಯ ಜಿಸ್ಟನ್ನು ಅವ್ರು ಹೇಳಿದರು ಆವಾಗಲೇ. ಆ ನಂತರದಲ್ಲಿ ಶುರುವಾಗಿದ್ದು ಈ ವಿಕಲ್ಪ. ಇದು ನಂಗೆ ತುಂಬ ಸ್ಪೆಷಲ್ ಪ್ರಾಜೆಕ್ಟ್. ಎಂತಕ್ಕೆಂದರೆ ಆವಾಗ ನಾನು ಒಪ್ಕೊಳ್ಳೋ ಟೈಮಲ್ಲಿ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಬರುತ್ತೆ ಅನ್ನೋ ಯಾವ ಅಂದಾಜು ಪ್ರಾಯಶಃ ನಿಮಗೂ ಇದ್ದಿರ್ಲಿಕ್ಕೆ, ಅವರು ಡೈರೆಕ್ಟರ್ ಅವರಿಗೂ ಇದ್ದಿರ್ಲಿಕ್ಕಿಲ್ಲ. ವಿಷನ್ ಇತ್ತು ಇದು.
ಅಂದರೆ ಇದು ಯಾಕೆ ಹೇಳಬೇಕು ಅಂತಂದರೆ ಇದು ಟೆಕ್ನಿಕಲಿ ಇಟ್ಸ್ ಎ ವೆರಿ ಗುಡ್ ಮೂವಿ. ರೈಟಿಂಗಿಂದ ಹಿಡಿದು ಒಂದು ತುಂಬ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಮೂವಿ. ಇಷ್ಟು ಒಳ್ಳೆ ರೈಟಿಂಗ್ ಇರುವಂತಹ, ಇಷ್ಟು ಒಳ್ಳೆ ಕಥೆ ಇರುವಂಥ, ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಮೂವಿಗೆ ಸಂಗೀತ ಕೊಡ್ಲಿಕ್ಕೆ ಅವಕಾಶ ಸಿಗದೆ ಮೊದಲನೇದು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಕಷ್ಟ. ಹಂಗಿದ್ರಲ್ಲಿ ಅದು ನಂಗೆ ಸಿಕ್ಕಿರೋದು ನನ್ನ ಪೂರ್ಣ ಅದೃಷ್ಟ ಅಂತಲೇ ನಾನು ಭಾವಿಸ್ತೇನೆ. ನನ್ನ ಸೌಭಾಗ್ಯ ಕೂಡ ಹೌದು. ಹಾಗಾಗಿ ಹೀಗೆ ನಮ್ಮ ವಿಕಲ್ಪ ಜರ್ನಿ ಶುರುವಾಯಿತು. ಹೊಸದು ಕಲಿಕೆ ಸರ್, ಎಷ್ಟು ಕಲಿಕೆ ಆಗಿದೆ ಅಂತಂದರೆ ಇವರು ಹೇಳ್ತಿದ್ರು ಒಂದು ಫಿಲ್ಮು ಒಂದು ಯೂನಿವರ್ಸಿಟಿ ಥರ. ನಿಜವಾಗ್ಲೂ ಹೌದು, ಅದು ಅನುಭವಕ್ಕೆ ಬಂದಿದ್ದು ಹೌದು. ಎಷ್ಟಂದರೆ ನಾವು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಇದು ಕೂಡ ಒಂದು ಕಲಿಕೆ ಆಗ್ಬೋದು ಅಂತ. ಅಷ್ಟು ಕಲಿಕೆ ಆಗಿದೆ. ಇದು ನಮ್ಮ ವಿಕಲ್ಪ ಜರ್ನಿ. ಓಕೆ. ಆಮೇಲೆ ಒಂದು ಹೇಳಬೇಕು ನಾನು, ಅಂದರೆ ಒಂದು ಸಿನಿಮಾ ಅಂದರೆ ಒಂದು ಕೋಳ್ ಕಂಬದ ಮೇಲೆ ನಿಂತ ಛಾವಣಿ ಅಲ್ಲ, 1000 ಕಂಬಗಳ ಚಪ್ಪರ ಅಂತ. ಯಾರೋ ಒಬ್ಬ ವ್ಯಕ್ತಿಯಿಂದ, ಕರೆಕ್ಟ್, ಹೌದು, ಒಬ್ಬ ಫೇಸಿಂದ ಅಥವಾ ಒಬ್ಬ ರೈಟಿಂಗಿಂದ, ಒಬ್ಬ ಕ್ಯಾಮ್ರಾಮನಿಂದ, ಒಬ್ಬ ಡೈರೆಕ್ಟರಿಂದ ಆಗೋದಲ್ಲ. ಒಂದು ಚಪ್ರದಲ್ಲಿ ಹೇಗೆ ಎಲ್ಲ ಕಂಬಗಳು ಸರಿಸಮಾನವಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಆ ಚಪ್ರ ನಿಂತ್ಕೊಳ್ಳೋಕೆ ಸಾಧ್ಯನೋ ಹಾಗೆ ಇದು ಈ ಅನುಭವ. ಹಾಗಾಗಿ ಇವರು ಸಿನಿಮಾದ ಬಗ್ಗೆ, ಆಮೇಲೆ ನಮಗೊಂದು ಒಂದು ಶಿಸ್ತಿತ್ತು ಸಿನಿಮಾದ ಬಗ್ಗೆ ಅಥವಾ ನಾವು ಮಾಡಿರೋ ಕೆಲಸದ ಬಗ್ಗೆ. ಟೈಮ್ ಬಂದಾಗ ಅದೇ ಮಾತಾಡ್ಕೊಳ್ಳುತ್ತೆ. ಬಟ್ ಈಗ ಪ್ರಮೋಷನ್ ಟೈಮ್ ಆಗಿರೋದ್ರೆ ಸ್ವಲ್ಪ ಮಾತಾಡುವಂಥ ಅನಿವಾರ್ಯತೆ ಇದೆ. ಅದು ಕೂಡ ನಾವು ಟೀಸರ್ ಸಾಂಗ್ ರಿಲೀಸ್ ಆದಮೇಲೆ ಹೆಚ್ಚು ಬಂದು ಹೊರಗಡೆ ಮಾತಾಡಬೇಕು ಅನ್ನೋ ಒಂದು ಆ ತಯಾರಿಲಿ ಇದ್ವಿ. ಹಾಗಾಗಿ ಈಗ ನಮ್ಮ ಕಂಟೆಂಟ್ ಸ್ವಲ್ಪ ಕಾಣಿಸೋಕ್ಕೆ ಶುರುವಾದಮೇಲೆ ಈಗ ಮಾತಾಡೋದು ಸರಿಯಾದ ಸಮಯ ಅಂತ ಅನ್ನಿಸ್ತಾ ಇದೆ. ಸರ್, ಸಿನಿಮಾ ಅನ್ನೋದು ಒಂದು ದೊಡ್ಡ ರಿಸ್ಕು. ಹೌದು. ಹೆಂಗೆ ಅಂತಂದರೆ ಈಗ ಮದುವೆ ಆದಮೇಲೆ ರಿಸ್ಕ್ ತಾಣೋದು ಕಮ್ಮಿ ಆಗುತ್ತೆ, ಮಕ್ಕಳಾದ್ಮೇಲೆ ಅಂತೂ ಫುಲ್ ಕಮ್ಮಿ ಆಗ್ಬಿಡುತ್ತೆ ರಿಸ್ಕ್ ತಾಣೋದು. ಮದುವೆಲೇ ದೊಡ್ಡ ರಿಸ್ಕ್. ಸೊ ನೀವು ಈ ಟೈಮಲ್ಲಿ ರಿಸ್ಕ್ ತಗೊಂಡಿದ್ದು, ಆ ರಿಸ್ಕ್ ಶುರು ಮಾಡಿರ್ತೀರ, ಶುರು ಮಾಡುವಾಗ ಒಂದು ಜೋಶಲ್ಲಿ ಶುರು ಮಾಡಿರ್ತೀರ, ಹೋಗ್ತಾ ಹೋಗ್ತಾ ಏನಾದರೂ ತುಂಬ ರಿಸ್ಕ್ ತಗೊಂಡೆ ಅಂತನೋ ಅಥವಾ ಆಗುತ್ತೋ ಇಲ್ಲೋ ಅಂತ ಅನಿಸಿದ್ದೋ, ಅಥವಾ ಹೆಂಗಿತ್ತು ಸರ್ ಆ ಜರ್ನಿ? ಸರ್, ನನಗೆ ಹಾಸ್ಪಿಟ್ಲಿಂದ ಹೊರಗಡೆ ಬಂದಾಗಲೇ ಒಂದು ದೊಡ್ಡ ರಿಸ್ಕಿಂದ ಹೊರಗಡೆ ಬಂದಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ದೇವ್ರು ನಮಗೇನೋ ಒಂದು ದಾರಿ ತೋರಿಸ್ಬಿಡ್ತಾನೆ. ನೋಡುಗುರು, ಇದು ನಿನ್ನ ಸತ್ಯ, ಇದು ರಿಯಾಲಿಟಿ ಅಂತ. ಅಲ್ಲಿ ಕಲ್ತ್ಕೊಂಡ್ಬಿಡ್ಬೇಕು. ಆಲ್ಮೋಸ್ಟ್ ಬಿದ್ದಾಗಲೇ ಕಲ್ತ್ಕೊಂಡ್ಬಿಟ್ರೆ ಬೀಳಲ್ಲ. ಆದರೆ ಇಷ್ಟು ದೊಡ್ಡ ರಿಸ್ಕನ್ನು ತಗೋಬೇಕಾ ಅನ್ನೋ ಪ್ರಶ್ನೆ, ಅಥವಾ ಅಂದರೆ ರಿಸ್ಕ್ ಬಗ್ಗೆ ನನಗೆ ಪ್ರಶ್ನೆ ಬರಲಿಲ್ಲ. ಜಸ್ಟಿಸ್ ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಅವಾಗವಾಗ ನನಗೆ ತುಂಬ ಕಾಡೋದು. ಅಂದರೆ ಈ ಕತೆಗೆ ಸರಿಯಾದ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತೀನೋ ಇಲ್ವೋ, ಅಥವಾ ನನ್ನ ಟೀಮ್ಗೆ ಅವ್ರಿಗೆ ತಕ್ಕ ಅವರ ಒಂದು ಕೇಪಬಿಲಿಟಿಗೆ, ಅವರ ಸಾಮರ್ಥ್ಯಕ್ಕೆ ತಕ್ಕ ರೋಲ್ಗಳನ್ನು ಅಥವಾ ಆ ರೋಲಿಗೆ ತಕ್ಕ ಡೆಪ್ತನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಬಂದಿದ್ದು ನನಗಿದೆ. ಬಿಕಾಸ್ ನಾನು ಮುಂಚೆ ನಾನೇ ಪ್ರೂವ್ ಮಾಡ್ಕೊಂಡಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಅದೆಲ್ಲ ಒಂದು ಥರದಲ್ಲಿ, ಅಂದರೆ ಹೇಗೆ ಅಂದರೆ, ಈಗ ನಾವು ಒಂದು ಕಡೆ ಕತ್ಲೆಲ್ಲ ನಡ್ಕೊಂಡು ಹೋಗ್ತಿರ್ತೀವಿ. ಈಗ ಅದಕ್ಕಿಂತ ಮುಂಚೆ ಈಗ ನಾವು ಎಕ್ಸಾಮಲ್ಲಿ ಫೇಲ್ ಆಗ್ಬಿಡ್ತೀವಿ ಅನ್ಕೊಳ್ಳೋಣ. ನಾನು ಫೇಲ್ ಆಗಿದೆ ಅಂದರೆ ಬೇಜಾರಾಗುತ್ತೆ. ಈಗ ನನ್ನ ಫ್ರೆಂಡು ಫೇಲ್ ಆಗಿದೆ ಅಂದರೆ ಏನೋ ಒಂದು ಸಮಾಧಾನ, ಬಿಡಪ್ಪ ಜೊತೆಗೆ ಒಬ್ಬ ಇದೆ ಅಂತ. ಹಂಗೆ ಕತ್ಲೆಯಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಅವನಿಗೂ ಅಷ್ಟೇ ಭಯ, ನನಗೂ ಅಷ್ಟೇ ಭಯ. ಆದರೆ ಯಾರೋ ಜೊತೆಗಿದ್ದಾರೆ ಅನ್ನೋ ಒಂದು ಧೈರ್ಯ. ಹಾಗಾಗಿ ಟೀಮ್ ನನಗೆ ಆ ಧೈರ್ಯವನ್ನು ಕೊಡ್ತು. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಮಿಥುನ್ ತೀರ್ಥಹಳ್ಳಿ ಅವರು, ಆಮೇಲೆ ಪ್ರೊಡ್ಯೂಸರ್ ಸಪೋರ್ಟು ನಮ್ಮ DOP ಅಭಿರಾಮ್ ಗೌಡ ಅವರು. ದೇ ವರ್ ಟೆಕ್ನಿಕಲಿ ವೆರಿ ಸುಪೀರಿಯರ್. ನಮ್ಮ ಮುಖ್ಯವಾಗಿ ನಾನು ಆಗಿರೋದು ನಮ್ಮ ಎಡಿಟರ್ ಸುರೇಶ್ ಆರ್ಮುಗಮ್ ಅವರು. ಇದು 97ನೇ ಸಿನಿಮಾ ಅವರಿಗೆ. ಅವ್ರ ಕ್ಯಾಮ್ರಾ ಶೈ, ಯಾವತ್ತೂ ಕ್ಯಾಮ್ರಾ ಮುಂದೆ ಬರಲ್ಲ. ಸೊ ಅಂಥವರೆಲ್ಲ ಇನ್ನೂ ನಮಗೆ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ. ಮತ್ತು ರಿಸ್ಕ್, ಹೌದು, ಡೆಫಿನೆಟ್ಲಿ ರಿಸ್ಕ್. ಬಟ್ ಯಾವುದು ರಿಸ್ಕ್ ಅಲ್ಲ ಸರ್, ರೋಡಿಗೆ ಸಿಗ್ನಲ್ ಕ್ರಾಸ್ ಮಾಡೋದೇ ರಿಸ್ಕು. ಹಾಗಿದ್ದಾಗ ರಿಸ್ಕ್ ದೊಡ್ಡದೇ ತೊಗೊಂಬಿಡೋಣ ಬಿಡಿ ಅಂತ ತೊಗೊಂಡು ಹೋಗಿದ್ದು. ಬಟ್ ಎಸ್, ಇದೆಲ್ಲ ಆಮೇಲೆ ನಾವು ಏನೋ ಕೂತ್ಕೊಂಡು ಕತೆ ಹೊಡಿಬೋದು, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ. ಯು ಹ್ಯಾವ್ ಟು ಬಿ ಲಕ್ಕಿ ಸರ್. ಲಕ್ ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಒಬ್ಬ ವ್ಯಕ್ತಿಯನ್ನು ಒಂದು ಟೈಮಲ್ಲಿ, ಈಗ ಸಂವತ್ಸರ ಅವ್ರು ಹೇಳಿದ್ರು ಅವ್ರಿಗೆ ಸೌಭಾಗ್ಯ ಅಂತ, ಅವ್ರು ಸಿಕ್ಕಿದ್ದು ನನಗೆ ಸೌಭಾಗ್ಯ. ಈಗ ನಾಗಶ್ರೀ ಅಂತ 150 ನಾಟಕ ಮಾಡಿರೋ ಒಬ್ಬ ಕಲಾವಿದೆ, ಅಷ್ಟು ಪರಿಣಿತವಾಗಿರುವಂಥ ಕಲಾವಿದೆ, ರೆಡಿಮೇಡ್ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹಾಗೆ ಇದೆಲ್ಲ ಒಬ್ರಿಗೊಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಸೇರಿಕೊಳ್ಳುವಂಥ ಒಂದು ವಿಚಾರ. ಭಯ ಆಗುತ್ತೆ, ಭಯ ಇರಬೇಕು. ಆ ಭಯದ ಬಗ್ಗೆ ಒಂದು ಗೌರವನೂ ಇರಬೇಕು. ಬಿಕಾಸ್ ಆ ಭಯ ನಮ್ಮ ಲಿಮಿಟಿಂದ ಮೇಲೆ ಹೋಗಿ ಏನನ್ನೋ ಜಾಸ್ತಿ ಕಾನ್ಕರ್ ಮಾಡೋ ಒಂದು ಹುಮ್ಮಸ್ಸನ್ನು ಕೊಡುತ್ತೆ. ಭಯ ಇದೆ, ಇವಾಗಲೂ ಇದೆ, ನೋಡೋಣ. ಬಟ್ ಭಯನ ದಾಟೋದೇ ಜೀವನ ಅಲ್ವಾ. ನಿಮ್ಮ ಟೀಸರಲ್ಲಿ ಹೇಳಿರೋ ಹಾಗೆ ಎಕೋ ಅನ್ನೋದು ಬರುತ್ತೆ ಟೀಸರಲ್ಲಿ. ಹೌದು. ಅದು ಈ ರೀಸೆಂಟಾಗಿ ಒಂದು ಎಕೋ ಅನ್ನೋ ಸಿನಿಮಾ
ತುಂಬಾ ಪಾಪ್ಯುಲರ್ ಆಗಿದೆ ಮಲಯಾಳಮಲ್ಲಿ, ಕರೆಕ್ಟ್ ಕರೆಕ್ಟ್. ತುಂಬಾ ಟ್ರೆಂಡಿಂಗ್ ಅಲ್ಲಿ ಹೋಗ್ತಾ ಇದೆ, ತುಂಬಾ ಚೆನ್ನಾಗಿದೆ ನೋಡಿ ಈ ತರದೊಂದು ಎಕ್ಸ್ಪೆರಿಮೆಂಟ್ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ನೋಡಿದಾಗ ಮೇಲ್ನೋಟಕ್ಕೆ ಮಲಯಾಳಂ ಫ್ಲೇವರ್ ಅಂತ ಈಸಿಯಾಗಿ ಹೇಳ್ತೀವಿ. ಹೌದು, ಬಟ್ ಇಟ್ಸ್ ಅ ಪ್ರೌಡ್ ಕನ್ನಡ ಸಿನಿಮಾ. ಅದೇ ಕನ್ನಡ ಸಿನಿಮಾನೇ, ಬಟ್ ಅದೇ ಮೇಲ್ನೋಟಕ್ಕೆ ನೋಡುವಾಗ ನಾರ್ಮಲ್ ಆಡಿಯನ್ಸ್ಗೆ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಆಗಿದೆ ಅಂತ ಅನ್ಸುತ್ತೆ ಟೀಸರ್ ನೋಡಿದಾಗ. ಸೊ ನಿಮಗೆ ಯಾವ ಸಿನಿಮಾಗಳಿರ್ತವೆ, ಯಾವ ಜನರು ಕನ್ನಡ ಸಿನಿಮಾ ಆಗಿರ್ಬೋದು ಅಥವಾ ಮಲಯಾಳಂ ಸಿನಿಮಾ ಆಗಿರ್ಬೋದು, ಯಾವ್ದಾದ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಈ ಥರದೊಂದು ಕತೆ ಹೇಳಬೇಕು ಈ ಸ್ಟೈಲಲ್ಲಿ ಅಥವಾ ಈ ಥರದ್ದು ಹಿಂಗೆ ಅಂತ? ಇಲ್ಲ, ಈ ಥರ ಸ್ಟೈಲು ಅಂತ ಸ್ಟಿಕ್ ಆಗಿಲ್ಲ, ಬಟ್ ಕಲೆಕ್ಟಿವ್ಲಿ ನನಗೆ ತುಂಬ ಸಿನಿಮಾಗಳು ಇನ್ಸ್ಪೈರ್ ಮಾಡಿದೆ. ಕನ್ನಡ ಸಿನಿಮಾಗಳು ಮೇಜರ್ಲಿ ಈಗ ಮುಂಚೆ ನಾವು ಸುನಿಲ್ ಕುಮಾರ್ ದೇಸಾಯಿ ಸರ್ ಸಿನಿಮಾಗಳಿರ್ಬೋದು, ಮುಂಚಿನ ನಿಷ್ಕರ್ಷ ಇರ್ಬೋದು, ಅವೆಲ್ಲ ಒಂದು ಸಿಂಗಲ್ ಪ್ಲಾಟ್ ಇಟ್ಕೊಂಡು ಎಂಥ ದೊಡ್ಡ ದೊಡ್ಡ ಕಥೆಗಳನ್ನು ಆಗಿನ ಕಾಲಕ್ಕೆ ಹೇಳಿದ್ರು. ಆಮೇಲೆ ಕೆಲವೊಂದು ಈಗ ಸಿನಿಮಾದಲ್ಲಿ ಇದು ದೋ ಇಟ್ ಲುಕ್ಸ್ ಲೈಕ್ ಅ ಸೈಕಲಾಜಿಕಲ್ ಥ್ರಿಲ್ಲರ್, ಮೊದಲ 58 ನಿಮಿಷ ಕಂಪ್ಲೀಟ್ ಕಾಮಿಡಿ ಇದೆ. ಇಟ್ಸ್ ಅದು ಟೀಸರಲ್ಲಿ ಟ್ರೈಲರಲ್ಲಿ ನಾವು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಕಾಮಿಡಿ ಹಾಕಿದರೆ ಸ್ವಲ್ಪ ಅದ್ರದ್ದು ಇಂಟೆನ್ಸಿಟಿ ಡೌನ್ ಆಗುತ್ತೆ ಅನ್ನೋ ಕಾರಣದಿಂದ. ಬಟ್ ಇಟ್ಸ್ ಅ 1 hour ಆಫ್ ಕಂಪ್ಲೀಟ್ ಕಾಮಿಡಿ, ನ್ಯಾಚುರಲ್ ಕಾಮಿಡಿ. ಅದರಲ್ಲಿ ಬೊಮ್ಮ ಅಂತ ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಓದಕ್ಕೆ ಬರೆಯೋಕ್ಕೆ ಬರ್ತಾನೆ, ಬರೆಯೋಕ್ಕೆ ಬರ್ತದೆ ಓದಕ್ಕೆ ಬರೋಕ್ಕಲ್ಲ ಅಂತಾನೆ, ಏನು ಬರೀತೇನೆ ಅದನ್ನೇ ಓದಕ್ಕೆ ಬರೋಕ್ಕಲ್ಲ ಅಂತ. ಹಂಗೆ ಆ ಥರದ ಕ್ಯಾರೆಕ್ಟರ್ ಒಂದು. ಸೊ ಈ ಥರ ಕ್ಯಾರೆಕ್ಟರ್ಗಳು ತುಂಬ ಬಂದು ಹೋಗ್ತವೆ, ಅಲ್ಲಲ್ಲಲ್ಲಲ್ಲ ನಿಮಗೆ ಕಚ್ಕೊಳ್ಳಿ ಇಟ್ಟು ಹೋಗ್ತವೆ. ಬಟ್ ಅಟ್ ದ ಸೇಮ್ ಟೈಮ್ ಕಲೆಕ್ಟಿವ್ಲಿ ನನ್ನ ಜೀವನದಲ್ಲಿ ನೋಡಿರೋ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಒಬ್ಬರು ಕೆಲಸಕ್ಕೆ ಬರೋರು ಕನ್ಯೆ ಅಂತ, 89 ವರ್ಷ ಆದರೂ ಅವ್ರ ಹೆಸರು ಕನ್ಯೆನೇ. ಸೊ ಅವ್ರು ಹೆಂಗೆ ಅಂದರೆ ಅವ್ರ ಕೈ ಮುರಿದೋಗಿತ್ತು. ಒಂದು ಸರಿ ಬಂದರು, ಕನ್ಯೆ ಏನಾಯಿತು, ಕೈ ಮುರಿದೋಗಿತ್ತು, ಏನು ನೋವಾಗ್ತೈತೆ ಅಂತ. ಇಲ್ಲರೇ ಫಸ್ಟಿಗೆ ಭಾರಿ ನೋವಾಗೋದು, ಎಕ್ಸ್ರೇ ಮಾಡಿದ್ಮೇಲೆ ಒಂಚೂರು ಕಮ್ಮಿ ಆಯಿತು ಅಂದ್ರೆ. ಒಂದು 2 ಸೆಕೆಂಡ್ ಬೇಕಾಯ್ತು, ಎಕ್ಸ್ರೇ ಮಾಡಿದ್ಮೇಲೆ ನೋವು ಹೆಂಗೆ ಕಡಿಮೆ ಆಯಿತು ಅಂತ. ಸೊ ಈ ಥರ ಕ್ಯಾರೆಕ್ಟರ್ಗಳನ್ನು ಜೀವನಕ್ಕಿಂತ ದೊಡ್ಡ ಪಾಠ ಇನ್ನೊಂದಿಲ್ಲ. ಬಟ್ ಎಸ್, ಕೆಲವೊಂದು ಸಿನಿಮಾ ನೋಡ್ತಾ ಬಂದು ನಾನು ಹೆಚ್ಚು ಕಮ್ಮಿ ಒಂದು 8,000 ಸಿನಿಮಾಗಳು ನೋಡಿದ್ದೀನಿ. ಒಂದೊಂದೇ ಸಿನಿಮಾಗಳನ್ನ ತುಂಬ ಸರಿ ನೋಡಿದ್ದೀನಿ. ಐ ವಾಚ್ ಲಾಟ್ ಆಫ್ ಹಾಲಿವುಡ್ ಸಿನಿಮಾಸ್, ಆಲ್ಸೋ ವರ್ಲ್ಡ್ ಸಿನಿಮಾಸ್. ಎಸ್, ಅದೆಲ್ಲ ನಮಗೆ ಇನ್ಫ್ಲುಯೆನ್ಸ್ ಆಗಬೇಕು ಅಂತ ಇನ್ಫ್ಲುಯೆನ್ಸ್ ಆಗಿರಲ್ಲ, ಬಟ್ ಸಬ್ಕಾನ್ಷಿಯಸ್ಲಿ ಎಲ್ಲೋ ಒಂದು ಕಡೆ ಅದು ನಮ್ಮನ್ನು ಡ್ರೈವ್ ಮಾಡ್ತಿರುತ್ತೆ. ಸೊ ಎಸ್, ಇರ್ಬೋದು ಇನ್ಫ್ಲುಯೆನ್ಸ್, ಬಟ್ ಇಂಥದೇ ಪರ್ಟಿಕ್ಯುಲರ್ ಸಿನಿಮಾ ಇಂಥದೇ ಪರ್ಟಿಕ್ಯುಲರ್ ಜಾನ್ರಲ್ಲಿ ಮಾಡಬೇಕು ಅಂತ ಮಾಡಿದ್ದಲ್ಲ, ಈ ಕತೆಗೆ ಜಸ್ಟಿಸ್ ಕೊಡಬೇಕು ಅಂತ ಮಾಡಿರೋದು. ಸರ್ ಅದೇ ಈಗ ಟ್ರೈಲರಲ್ಲಿ ನೋಡುವಾಗ್ಲೂ ನಮ್ಮದು ರಂಗೋಲಿ ಎಲ್ಲ ಬರುತ್ತೆ, ಅಂದರೆ ಒಂದು ಚಿತ್ರ ಬರುತ್ತಲ್ಲ, ಅಲ್ಲಿ ಯಕ್ಷಗಾನ ಥರದ್ದೊಂದು ಬರುತ್ತೆ, ಅದೇ ಟ್ರೈಲರಲ್ಲೂ ಬರುತ್ತೆ. ಅದೊಂದು ಒಬ್ರು ಯಾರು ಯಕ್ಷಗಾನ ಡ್ರೆಸ್, ಅದು ಅದರದ್ದೊಂದು ಕ್ಯಾರೆಕ್ಟರ್ ಬರುತ್ತೆ ಹೋಗೋದು. ಆ ಕ್ಯಾರೆಕ್ಟರ್ ಏನು ಅಂತ ನೀವು ಇಲ್ಲಿ ಹೇಳಲ್ಲ ಗೊತ್ತು, ಬಟ್ ಸ್ಟಿಲ್ ಅದ್ರ ಮೂಲಕ ಏನು ಅದಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಸಿನಿಮಾಗೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಭಯಕ್ಕೊಂದು ರೂಪ ಕೊಡಬೇಕು ಯಾವಾಗಲೂ. ಭಯ ಯಾವಾಗಲೂ ವಿರೂಪಿ, ಅದಕ್ಕೆ ರೂಪ ಇರಲ್ಲ. ಬಟ್ ಅದಕ್ಕೊಂದು ರೂಪ ಕೊಡಬೇಕಾದ್ರೆ, ಈಗ ಸಿನಿಮಾ ತೋರಿಸ್ಬೇಕಾದ್ರೆ ನಾವು ಅದಕ್ಕೊಂದು ರೂಪ ಕೊಡಬೇಕಾಗುತ್ತೆ. ಹಾಗಾಗಿ ಆ ಕಲೆ, ಭಯ ಮತ್ತು ಬಣ್ಣ, ಇವು ಮೂರನ್ನು ಬಳಸ್ಕೊಂಡು ಒಂದು ಚಿತ್ರಣವಾಗಿ ಬಳಸಿದ್ದೀವಿ ಅದರಲ್ಲಿ. ಹಾಗಾಗಿ ಯಕ್ಷಗಾನ. ಓಕೆ ಸರ್, ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಈ ಥರದ ಸಿನಿಮಾ ಅಲ್ವಾ? ಸೈಕಾಲಜಿಕಲ್ ಈ ಥರದ್ದೊಂದು ಸಿನಿಮಾ. ಅಂದರೆ ಇವಾಗ ಒಂದು ಸಾಂಗು ಬರುತ್ತೆ, ಲವ್ ಸಾಂಗ್ ಥರದ್ದು ಬರುತ್ತೆ, ನೀವು ಹೇಳಿದ್ರೆ ಕಾಮಿಡಿನೂ ಬರುತ್ತೆ ಅಂತ. ಹೌದು. ಯಾಕೆ ಅದೆಲ್ಲ ಮಿಕ್ಸ್ ಮಾಡಬೇಕಂತ ಅನಿಸುತ್ತೆ ನಿಮಗೆ? ಒಂದು ಟ್ರಾವೆಲ್ ಅಂದರೆ ಒಬ್ಬ ವ್ಯಕ್ತಿಗೆ ಅಂದರೆ ಅವನು ಒಂದು ಜೀವನದಲ್ಲಿ ಏನೋ ಅವನಿಗೆ ಭಯ ಆಗ್ತಿದೆ, ಕಷ್ಟ ಆಗ್ತಿದೆ ಅಂದರೆ ಅಷ್ಟು ಮಾತ್ರ ಇರಲ್ಲ. ಈಗ ಯಾರೋ ಒಬ್ಬ ಜೀವನದಲ್ಲಿ ಕಷ್ಟಪಟ್ಟಿರ್ತಾನೆ, ಏನೋ ಅವನಿಗೆ ಬಡತನ ಇರುತ್ತೆ, ಆದರೂ ಅವ್ನು ಮದುವೆ ಆಗಿರ್ತಾನೆ, ಮಕ್ಕಳಾಗಿರುತ್ತೆ, ಅವನ ಜೀವನದಲ್ಲೂ ಏರಿಳಿತಗಳು, ಒಳ್ಳೆಯ ಕ್ಷಣಗಳು, ಏನೋ ಒಂದು ಜೀವನ ಪರಿಪೂರ್ಣ ಮಾಡುವಂಥ ಕೆಲವು ವಿಚಾರಗಳು ನಡೆದಿರ್ತವೆ. ಸೊ ಹಾಗಾಗಿ ಇದನ್ನು ತುಂಬ ರಿಯಲಿಸ್ಟಿಕ್ ಆಗಿ ತೊಗೊಂಡು ಹೋಗಬೇಕು. ಒಬ್ಬ ದೋ ಇಟ್ ಈಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್, ಅವ್ನ ಜೀವನದಲ್ಲಿ ದೈನಂದಿನವಾಗಿ ನ್ಯಾಚುರಲ್ ಆಗಿ ನಡೆಯುವ ಅವ್ನಿಗೊಂದು ಪ್ರೀತಿ ಆಗುತ್ತೆ, ಅಥವಾ ಅವನಿಗೊಂದು ಟ್ರಾವೆಲ್ ಮಾಡಬೇಕಾದ್ರೆ ಯಾರೋ ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನ್ ಅವನಿಗೆ ಇರಿಟೇಟ್ ಆಗ್ತಿರುತ್ತೆ. ಆ್ಯಕ್ಚುಲಿ ಅಲ್ಲಿರೋ ಕ್ಯಾರೆಕ್ಟರ್ಸ್ ಇರಿಟೇಟ್ ಆಗ್ತಿರ್ತಾರೆ ನೋಡಿದ್ರೆ, ಬಟ್ ಆಡಿಯನ್ಸ್ ಎಂಜಾಯ್ ಮಾಡ್ತಿರ್ತಾರೆ. ಇದು ಕಾಮಿಡಿ ಇಡಬೇಕು ಅಂತ ಇಟ್ಟಿದ್ದಲ್ಲ. ಹಾಗಾಗಿ ಆಮೇಲೆ ಸಿನಿಮಾವನ್ನು ನಾವು ಅನುಭವವಾಗಿ ನೋಡಬೇಕು. ನಾನು ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಹೇಳಿ ಫುಲ್ ಹೆವಿಯಾಗಿ ಕತೆ ಹೊಡೆದ್ರೆ ಬೋರ್ ಹೊಡೆದೋಗ್ಬಿಡುತ್ತೆ ಜನಕ್ಕೆ. ಅವರೇ ಗುರು ಲೈಫೇ ಕಲ್ಪನೆ ಸತ್ಯ ಅಂತೆಲ್ಲ ಕತೆಗಳು ಹೊಡೆದ್ರೆ, ನಾನು ಮನೆಯಲ್ಲೇ ಇಷ್ಟೊಂದು ಒದ್ದಾಡ್ಕೊಂಡ್ಬಂದು ಸಿನಿಮಾ ನೋಡ್ತೀನಿ, ಏನಾದ್ರು ಎಂಟರ್ಟೈನ್ಮೆಂಟ್ ಕೊಡೋದ್ರೆ ಒಂದು ಕೂತ್ಕೊಂಡು ಕತೆ ಹೊಡಿ. ಸೊ ಹಾಗಾಗಿ ಸಿನಿಮಾ ಅನ್ನೋದು ಅನುಭವ, ಕಿವಿಗೆ, ಕಣ್ಣಿಗೆ. ಅದಕ್ಕೆ ಕೆಲವೊಂದು ದ ವೇ ವಿ ಹ್ಯಾವ್ ಯೂಸ್ಡ್ ವಿಜುವಲ್ ಎಫೆಕ್ಟ್ಸ್ ಇರ್ಬೋದು ಅಥವಾ ಸೌಂಡ್ ಎಫೆಕ್ಟ್ಸ್ ಇರ್ಬೋದು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಸ್ಪೆಸಿಫಿಕ್ ಆಗಿ ಡಿಸೈನ್ ಮಾಡಿದ್ದೀವಿ. ಯಾಕಂದರೆ ಅವ್ರು ಬಂದಾಗ ಅನುಭವ ತಗೊಂಡು ಹೋಗಬೇಕು. ಆಮೇಲೆ ಕೆಲವೊಂದು ಹೆವಿ ವಿಚಾರಗಳನ್ನು ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ಆಲ್ರೆಡಿ ಜನ ತುಂಬ ಬುದ್ಧಿವಂತರಿದ್ದಾರೆ, ಅವ್ರಿಗೆ ಜೀವನದ ಬಗ್ಗೆ ಹೇಳೋದು ಬೇಕಾಗಿಲ್ಲ, ನೀನೇನು ಹೇಳ್ತಿದ್ದೀಯ ಅದನ್ನು ಹೇಳಪ್ಪ ಸಾಕು ಅಂತಾರೆ. ಸೊ ಹಾಗಾಗಿ ಇದನ್ನೆಲ್ಲ ಸಮ್ಮಿಲನವಾಗಿ ತೊಗೊಂಡು ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದು ಆಸೆ. ಮೇಡಮ್, ನಿಮಗೆ ನಾಟಕದಲ್ಲಿ ಅದೇ 150 ನಾಟಕ ಮಾಡಿದ್ರಿ ಅಂತ ಸರಿ ಹೇಳಿದ್ರು. ಸೊ ಸಿನಿಮಾ ಮಾಡುವಾಗ ಅಂದರೆ ನಾಟಕದಲ್ಲಿ
ಒಂದ್ಸಲ ಸ್ಟಾರ್ಟ್ ಆದರೆ ಅದು ಶೋ ಮುಗಿಯೋ ತನಕ ಮುಗಿಯುತ್ತೆ. ಸೊ ಸಿನಿಮಾದಲ್ಲಿ ರೀಟೇಕ್ಸ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ. ಬಟ್ ಸಿನಿಮಾಗೆ ಒಂದು ಚೌಕಟ್ಟಿದೆ, ಅದರೊಳಗಡೆನೇ ಆ್ಯಕ್ಟ್ ಮಾಡಬೇಕು. ನಾಟಕದಲ್ಲಿ ಒಂಚೂರು ಮುಂದೆ ಹೋದ್ರೂ ನಡೀತೆ, ಹಿಂದೆ ಹೋದ್ರೂ ನಡೀತೆ, ಈ ಥರದ್ದಾಗುತ್ತೆ. ಸೊ ನಿಮಗೆ ಸಿನಿಮಾ ಕೊಟ್ಟ ಅನುಭವ ಮತ್ತು ನಾಟಕ ಈ ಥರದ್ದು ಡಿಫ್ರೆನ್ಸ್ ಅನ್ಸಿದ್ದು? ತಾಳ್ಮೆ ಅಂತ ಹೇಳ್ಬೋದು. ಇವಾಗ ನೀವು ನೋಡೋಕ್ಕೆ ಹೋದರೆ ಜನರಿಗೆ ಅಥವಾ ನನಗೇನೆ ಮುಂಚೆ ತಾಳ್ಮೆ ಕಮ್ಮಿ. ಕೆಲವೊಂದು ವಿಷಯಗಳಿಗೆ ಬೇಗ ರಿಯಾಕ್ಟ್ ಮಾಡಿಬಿಡ್ತೇವೆ, ಇನ್ನು ಕೆಲವೊಂದು ವಿಷಯಗಳನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಅದು ನಮ್ಗೆ ಇಂಪಾರ್ಟೆಂಟ್ ಆಗಿರಲಿ ಆಗದೇ ಇರಲಿ ನಾವು ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ಬಟ್ ನಾಟಕ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಎರಡು ತಾಳ್ಮೆಯನ್ನು ಕಲಿಸಿದೆ ಮತ್ತು ಯೋಚನಾ ಶಕ್ತಿಗಳನ್ನು ಇದು ಮಾಡಿದೆ, ಹೆಚ್ಚಿಸಿದೆ ನನಗೆ. ಇವಾಗ ಸರ್ ಯಾವಾಗಲೂ ನನಗೆ ಹೇಳೋರು ಲೆಸ್ ಇಸ್ ಮೋರ್ ಅಂತ. ನಾಟಕಗಳಲ್ಲಿ ಮೋರ್ ಬೇಕಾಗತ್ತೆ, ಎಕ್ಸ್ಪ್ರೆಷನ್ಸ್ ಇರ್ಬೋದು ಅಥವಾ ವಾಯ್ಸ್ ಇರ್ಬೋದು, ಎಲ್ಲದು ಜಾಸ್ತಿ ಬೇಕಾಗತ್ತೆ. ಸಿನಿಮಾಗಳಲ್ಲಿ ಅದು ಯಾವುದು ಬೇಡ, ಲೆಸ್ ಇಸ್ ಮೋರ್. ನೀನು ಸಮುದ್ರಿತ ಆಗಿ ಬಾ, ಲೆಸ್ ಇಸ್ ಮೋರ್. ನಿಂದು ಏನೇ ಎಕ್ಸ್ಪ್ರೆಷನ್ಸ್ ಇರಲಿ, ಒಳಗಿನ ಹೊಯ್ದಾಟಗಳನ್ನು ಮುಖದ ಮೂಲಕ ನಿನ್ನ ಕಣ್ಣುಗಳಿರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೂಲಕ ಜನರಿಗೆ ನೀನು ತೋರಿಸ್ಬೇಕು. ಸೊ ಅದನ್ನು ನಾನು ಕಲಿತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಫೈನಲಿ ಅಂದರೆ ಇವಾಗ ಅಟ್ ಪ್ರೆಸೆಂಟು ಸಿನಿಮಾ ಇಂಡಸ್ಟ್ರಿ, ಸಿನಿಮಾ ಓಡ್ತಾ ಇಲ್ಲ ಹಾಗೆ ಹೀಗೆ. ಹೋದ ವರ್ಷನೂ ನಾವು ಸಕ್ಸಸ್ ರೇಟ್ ನೋಡಿದ್ರೆ ತುಂಬಾ ಕಮ್ಮಿ ಇದೆ. ಹಂಗೆ ನೋಡಿದ್ರೆ 2 ಸಿನಿಮಾ, ಒಂದು ಸೂಫ್ರಮ್ಸು, ಒಂದು ಕಾಂತಾರ, ದೊಡ್ಡ ಹಿಟ್ ಆಗಿರೋ ಸಿನಿಮಾ. ಹೊಸಬ್ರು ಸಿನಿಮಾನು ಅಷ್ಟೇ ಯಾವುದು ಕ್ಲಿಕ್ ಆಗಿಲ್ಲ ಹೋದ ವರ್ಷ. ಸೊ ನಿಮಗೆ ಅಟ್ ಪ್ರೆಸೆಂಟ್ ಹೆಂಗ್ ಅನಿಸ್ತಾ ಇದೆ ಅಂತ ಇವಾಗ? ಹೆಂಗೂ ಅನಿಸ್ತಿಲ್ಲ ಸರ್, ಗೊತ್ತಿಲ್ಲ ಕ್ಲಿಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಬಟ್ ಒಂದು ಹಿಸ್ಟ್ರಿ ಇದ್ದಾಗ ನೀವು ಹೇಳ್ದಂಗೆ ಹೌದೌದು, ಆಮೇಲೆ ಮೊದಲನೇ ದೋಸೆ ಚೆನ್ನಾಗಿ ಬಂದ್ರೆ 2ನೇ ದೋಸೆ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಹೌದು, 3 ದೋಸೆ ಹಾಕಿದ್ರು ಚೆನ್ನಾಗಿ ಬರ್ತಾ ಇಲ್ಲ ಅಂದ್ರೆ ದೋಸೆ ಮಾಡಕ್ ಬರಲ್ಲ ಅಂತ. ಸರ್ ನನ್ಗೆ ಯಾವಾಗಲೂ ಹೇಳೋದು, ಸೋಲು ಗೆಲುವು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ನಮ್ಮ ಒಂದು ಎಫರ್ಟ್ ಮೇಲೆ ನಿಂತಿದೆ. ನಾವು ನಮ್ಮಿಂದ ಆದಷ್ಟು ಒಂದು ಎಫರ್ಟ್ ಹಾಕಬೇಕು, ಸೋಲು ಗೆಲುವು ಆಮೇಲೆ ನಿರ್ಧಾರ ಆಗುತ್ತೆ ಅಂತ. ಪ್ರಾಬಬ್ಲಿ ಅವ್ರು ಯಾವಾಗಲೂ ಅದನ್ನು ಹೇಳೋದಕ್ಕೆ, ಇವಾಗ ನಮ್ಗೆ ಎಷ್ಟೇ ನರ್ವಸ್ನೆಸ್ ಇದ್ರೂ ನಮಗೊಂದು ಅಂದರೆ ಭಯದ ಜೊತೆ ಒಂದು ನಂಬಿಕೆ ಅನ್ನೋದು ಇದೆ ಅಂತ ನನ್ಗನ್ಸುತ್ತೆ. ಸಾರಿ, ದಟ್ಸ್ ದ ಸ್ಟ್ರೆಂತ್ ಆಫ್ ಕ್ರಾಫ್ಟ್. ಕಲೆಗಿರೋ ಶಕ್ತಿ ಅದು. ಯಾಕಂದರೆ ದಟ್ಸ್ ದ ಸ್ಟ್ರೆಂತ್ ಆಫ್ ಕ್ರಾಫ್ಟ್. ಕಲೆಗಿರೋ ಶಕ್ತಿ ಅದು. ಅಂದರೆ ನೀವು ಕಲೆಯನ್ನಷ್ಟೇ ನಂಬಕ್ಕೆ ಸಾಧ್ಯ, ಇನ್ನು ಬಾಕಿದೇನು ನಂಬೋಕ್ಕಾಗಲ್ಲ. ಈಗ ಒಂದು ಊರು ಅಂದ್ಕೊಳ್ಳೋಣ, ಒಂದು ಊರಲ್ಲಿ ಒಂದು 2,000 ದೋಸೆ ಅಂಗಡಿ ಇರ್ಬೋದು, ದೋಸೆ ಕ್ಯಾಂಟೀನ್ಗಳಿರ್ಬೋದು. ಆದರೆ ಒಂದೇ ಅಥವಾ ಒಂದು 2 ದೋಸೆ ಕ್ಯಾಂಟೀನ್ ಮುಂದೆ ಒಂದು 500 ಜನ ನಿಂತಿರ್ತಾರೆ, ಬಾಕಿ ಎಲ್ಲ ಖಾಲಿ ಇರ್ತಾರೆ. ಆಲ್ ರೆಸ್ಪೆಕ್ಟ್ ಟು ಆಲ್ ದ ದೋಸಾ ಮೇಕರ್ಸ್. ಆದರೆ ಅವ್ರು ಏನೋ ಒಂದು ವಿಭಿನ್ನವಾಗಿ ವಿಶೇಷವಾಗಿ ಮಾಡಿದ್ದಾರೆ ಅಂತ ಅರ್ಥ. ಮತ್ತು ಅವ್ರಿಗೆ ಕೆಲವೊಂದು ಅಡ್ವಾಂಟೇಜ್ಗಳು ಸಿಕ್ಕಿರ್ಬೋದು, ಅವರು ಜನ ಓಡಾಡೋ ದಾರಿಲಿ, ಅವರು ಮೇನ್ ರೋಡಲ್ಲಿ ಇರ್ಬೋದು. ಬಟ್ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಒಳ್ಳೆ ದೋಸೆ ಮಾಡ್ತಿರ್ತಾರೆ. ಸೊ ನಾವು ದೋಸೆ ಮಾಡೋರಂಗೆ ಸರ್, ದೋಸೆ ಮಾಡೋದಷ್ಟೇ ನಮ್ಮ ಕೈಯಲ್ಲಿದೆ. ಜನ ಬರೋದು, ತಿನ್ನೋದು, ಲಕ್ಕು, ಜಾಗ, ಟೈಮು ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಹಾಗಾಗಿ ಯಾವ್ದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ, ಒಳ್ಳೆ ಅನುಭವ, ಒಳ್ಳೆ ಕ್ರಾಫ್ಟ್, ಒಳ್ಳೆ ತಯಾರಿ, ಇಷ್ಟೇ ನಮ್ಮ ಕೈಯಲ್ಲಿರೋದು, ಅಷ್ಟನ್ನೇ ಮಾಡಿದ್ದೀವಿ. ಸೊ ದೋಸೆ ತಿಂದು ಜನ ಹೇಳಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಮಾತಾಡೋಕ್ಕೆ 3 ಜನಕ್ಕೆ ಥ್ಯಾಂಕ್ ಯು. 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.